ಎಲ್ಲ ದೇಶಭಕ್ತ ನಾಗರಿಕರಿಗೆ ನನ್ನ ಆತ್ಮೀಯ ನಮಸ್ಕಾರ. ನಾನು ಅಮೃತ್. ರಷ್ಯಾದ ಒಬ್ಬ ದೊಡ್ಡ ರಾಜಕಾರಣಿ ವ್ಲಾದಿಮಿರ್ ಒಂದ್ ಕಡೆ ಹೇಳ್ತಾನೆ, ದೇರ್ ಆರ್ ಡಿಕೇಡ್ಸ್ ವೇರ್ ನಥಿಂಗ್ ಹ್ಯಾಪನ್ಸ್ ಅಂಡ್ ದೇರ್ ಆರ್ ವೀಕ್ಸ್ ವೇರ್ ಡಿಕೇಡ್ ಹ್ಯಾಪನ್ಸ್. ಇದೇ ರೀತಿಯ ಕೆಲಸ ನಮ್ಮ ಭಾರತೀಯ ಕೃಷಿ ಇತಿಹಾಸದಲ್ಲಿ ನಡೀತಾ ಇದೆ. 15 ಮೇ ನಾವೆಲ್ಲರೂ ನೋಡಿದ್ವಿ, ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ 3 ಮಹತ್ವದ ಘೋಷಣೆಗಳು ನಮ್ಮ ಇಡೀ ಕೃಷಿ ಇತಿಹಾಸವನ್ನೇ ಬದಲು ಮಾಡುವಂತಹ ತಾಕತ್ ಇರುವಂತಹ ಘೋಷಣೆಗಳು. ಹಣ ಎಷ್ಟು ಕೊಟ್ಟರು ನಮಗೆ ಎಷ್ಟು ಸಿಗ್ತದ ಇದು ಒಂದು ಭಾಗ. ಆದ್ರೆ ಇನ್ ಮುಂದೆ ಬರುವಂತಹ ದಿನಗಳಲ್ಲಿ ಈ ಘೋಷಣೆಗಳಿಂದ ಆಗ್ತಿರುವಂತಹ ಲಾಭಗಳು ಏನೇನು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಮಹತ್ವದು ಅಮೆಂಡ್ಮೆಂಟ್ಸ್ ಟು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955, ಎರಡನೇದು ಕಾಂಟ್ರಾಕ್ಟ್ ಫಾರ್ಮಿಂಗ್, ಮೂರನೇದು ಎಪಿಎಂಸಿ ರಿಫಾರ್ಮ್ಸ್ ಅಂತ. ಮಹತ್ವದು ಮೊದಲನೇದು ಅಮೆಂಡ್ಮೆಂಟ್ಸ್ ಟು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955 ಅಂದ್ರೇನು? ಇದು ಶುರುವಾಗಿದ್ದು 1955ಕ್ಕೆ. ಇದರ ಮೊದಲನೇ ಪ್ರಯೋಗ ಮಾಡಿದ್ದು ಬ್ರಿಟಿಷ್ ರಾಜ್ಯದಲ್ಲಿ. ಇದರ ಉಪಯೋಗ ಏನು? ಇರುವಂತಹ ಪ್ರೊಡಕ್ಷನ್ ಮೇಲೆ, ಇರುವಂತಹ ಮಾರಾಟದ ಮೇಲೆ, ಆ ವಸ್ತುವಿನ ಬೆಲೆಗಳ ಮೇಲೆ ಕಂಟ್ರೋಲ್ ಇಡೋಗೋಸ್ಕರ ಮಾಡಿರುವಂತಹ ಕಾಯ್ದೆ. ಯಾವ ತರಹದ ಐಟಮ್ಸ್ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಒಳಗೆ ಬರ್ತದ? ಒಂದು ನಾವು ನೋಡ್ತೀವಿ, ಕೃಷಿದಲ್ಲಿ ಬೆಳೆದಿರುವಂತಹ ಸಾಕಷ್ಟು ಪ್ರಾಡಕ್ಟ್ಸ್ಗಳು, ಅದರ ಜೊತೆ ಉಳ್ಳಾಗಡ್ಡಿ ಇರಬಹುದು, ಬಟಾಟೆ ಇರಬಹುದು, ಅಥವಾ ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ ಇರಬಹುದು. ಈ ರೀತಿಯ ಒಂದಿಷ್ಟು ಪ್ರಾಡಕ್ಟ್ಸ್ಗಳು ಈ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಲಿಸ್ಟ್ ಒಳಗೆ ಹಾಕಿದ್ದಾರೆ. ಯಾವ ರೀತಿ ಈ ಆಕ್ಟ್ ಕೆಲಸ ಮಾಡ್ತದ? ಸೆಂಟ್ರಲ್ ಗವರ್ಮೆಂಟ್ ಮಾರ್ಕೆಟ್ ಮೇಲೆ ನಜರಿಟ್ಟು ಒಂದಿಷ್ಟು ಇನ್ಫಾರ್ಮೇಶನ್ ತಗೊಂಡು ಲಿಸ್ಟ್ ಫೈನಲ್ ಮಾಡ್ತಾರ. ಆ ಲಿಸ್ಟ್ ದಲ್ಲಿ ಆ ಪ್ರಾಡಕ್ಟ್ ಹಾಕಿದ್ಮೇಲೆ ಆ ಪ್ರಾಡಕ್ಟ್ ನಾವು ಎಷ್ಟು ಒಂದು ಕಡೆ ಇಡಬಹುದು, ಎಷ್ಟು ಮಾರಾಟ ಮಾಡಬಹುದು, ಅದರ ಬೆಲೆ ಏನು, ಈ ಎಲ್ಲದರ ಮೇಲೆ ಕೇಂದ್ರ ಸರ್ಕಾರದ ಕಂಟ್ರೋಲ್ ಇರ್ಲಿಕ್ಕೆ ಶುರುವಾಗ್ತದ. ಈ ಕಂಟ್ರೋಲ್ ಅವರು ರಾಜ್ಯ ಸರ್ಕಾರದ ಸಹಾಯ ತಗೊಂಡ ಮಾಡ್ತಾರೆ. ಯಾವ ರೀತಿ ಅಂತ ಹೇಳ್ತೇನೆ. ಉಳ್ಳಾಗಡ್ಡಿ ಇದು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಉಳ್ಳಾಗಡ್ಡಿ ಈ ಲಿಸ್ಟ್ ಒಳಗೆ ಹಾಕಿದ ತಕ್ಷಣ ಸೆಂಟ್ರಲ್ ಗವರ್ಮೆಂಟ್ ಒಂದು ಡಾಕ್ಯುಮೆಂಟ್, ಒಂದು ಆರ್ಡರ್ ತೆಗಿತಾರೆ. ಎಷ್ಟು ಮಟ್ಟಿನ ಉಳ್ಳಾಗಡ್ಡಿ ನಾವು ಸ್ಟಾಕ್ ಮಾಡಬಹುದು ಅಂತ, ಪರ್ಸನಲ್ ಲೆವೆಲ್ ಇರಬಹುದು ಅಥವಾ ವ್ಯಾಪಾರಸ್ಥರಿಗೆ ಇರಬಹುದು. ಆ ನಂತರ ಅದಕ್ಕಿಂತ ಜಾಸ್ತಿ ಸ್ಟಾಕ್ ಇದ್ರೆ ಸ್ಟೇಟ್ ಗವರ್ಮೆಂಟ್ ತಮ್ಮ ಪೊಲೀಸ್ ಉಪಯೋಗ ಮಾಡಿಕೊಂಡು ಅದನ್ನ ಮೇಲೆ ಕಂಟ್ರೋಲ್ ಮಾಡುವಂತ ರೇಡ್ ಹಾಕುವಂತ ಕೆಲಸ ಮಾಡಿ ಟೋಟಲ್ ಮಾರ್ಕೆಟ್ ದಲ್ಲಿ ಒಂದು ಸ್ಥೈರ್ಯತೆ ತರೋಲಿಕ್ ಅಂತಂದಿರುವಂತ ಈ ಕಾಯ್ದೆ ಅಂತ ಇದೆ. ಇದರಲ್ಲಿ ಸಾಕಷ್ಟು ಭಾಗಗಳಿವೆ. ಇದೇ ಒಂದು ಸ್ಟೋರಿಯ ಸಾಕಷ್ಟು ಮುಖಗಳಿವೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈ ಒಂದು ಆಕ್ಟ್ ಮಾಡಿದ್ರು ಅದಕ್ಕೆ ಇರುವಂತಹ ಸರ್ಕಾರದ ಅಥವಾ ಅವಾಗ ಮಾಡಿರುವಂತಹ ಅವಶ್ಯಕತೆ ಮತ್ತು ಘೋಷಣೆಗಳ ಬಗ್ಗೆ ನಾನು ಹೇಳಿದೆ. ಆದ್ರೆ ರೈತ ಅಂತ ನಾವು ತಗೊಂಡಿದ್ದಾಗ ಅವನ ಪರಿಸ್ಥಿತಿ ಏನಾಗ್ತದ, ಈ ಆಕ್ಟ್ ದಿಂದ ಅವನಿಗೆ ಲಾಭನೋ ನಷ್ಟನೋ, ಇದರ ಕುರಿತಾಗಿ ಒಂದಿಷ್ಟು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಒಂದು ನಾವು ತಿಳ್ಕೊಳ್ಬೇಕು, ಮಾರ್ಕೆಟಿಗೆ ಬರ್ತಿರುವಂತಹ ಯಾವುದೇ ಬೆಳೆ ಅದು ಸೀಸನಲ್ ಆಗಿದೆ. ಸೊ ಸೀಸನಲ್ ಆಗಿರುವಂತಹ ಬೆಳೆ ಮಾರ್ಕೆಟಿಗೆ ಬಂದ್ರೆ ಯಾರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದರ ಮೇಲೆ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ, ಅದರ ಮಾರಾಟ ಮಾಡ್ತಾ ಇದ್ದಾರೆ, ಅವರು ಎಲ್ಲರೂ ಈ ಬೆಳೆಯ ಸ್ಟಾಕ್ ಮಾಡೋದು ಇದು ನೈಸರ್ಗಿಕ. ಎರಡನೇದು ವಿಷಯ, ಯಾರು ಜೆನ್ಯೂನ್ ಆಗಿ ಸ್ಟಾಕ್ ಮಾಡಿದ್ದಾರೆ ವ್ಯಾಪಾರದಗೋಸ್ಕರ ಅಥವಾ ಉಪಯೋಗದಗೋಸ್ಕರ, ಮತ್ತು ಯಾರು ಬೆಲೆ ಹೆಚ್ಚು ಮಾಡೋಗೋಸ್ಕರ ಸ್ಟಾಕ್ ಮಾಡಿದ್ದಾರೆ ಅಥವಾ ಬೆಲೆ ಬಿಳಿಸೋಗೋಸ್ಕರ ಸ್ಟಾಕ್ ಮಾಡಿದ್ದಾರೆ, ಇದರ ಒಳಗಿನ ಫರ್ಕ್ ಗೊತ್ತಾಗೋದು ಸಾಧ್ಯವೇ ಇಲ್ಲ. ಮೂರನೇ ವಿಷಯ ಅದು ಅಂದ್ರೆ ನಾವು ಒಂದು ಯೋಚನೆ ಮಾಡಬೇಕು, ಯಾವಾಗ ಈ ರೀತಿ ಕಂಟ್ರೋಲ್ ಇಟ್ಕೊಂಡು ಆ ಬೆಳೆ ಮೇಲೆ ಇರುವಂತಹ ಪ್ರೈಸ್ ಸರ್ಕಾರ ಕಂಟ್ರೋಲ್ ಮಾಡ್ಬಿಡ್ತದ. ಸೊ ಇದು ಯಾವಾಗರೆ ಒಂದು ಬಾರಿ ಆಗ್ತದ, ಅವಾಗ ಕಂಟ್ರೋಲ್ ಮಾಡೋದ್ರಿಂದ ಆ ಬೆಳೆಗೆ ಒಂದಿಷ್ಟು ಹೆಚ್ಚು ಬೆಲೆ ಸಿಕ್ಕು ಅದು ರೈತನ ತನಕ ಹೋಗುವಂತಹ ಪ್ರೊಸೆಸಿಗೆ ನಾವು ಕತ್ತರಿ ಹಾಕದಂಗ ಆಗ್ಬಿಡ್ತದ. ಇದು ರೈತನ ಮೇಲೆ, ಒಬ್ಬ ಬೆಳೆ ಬೆಳೆಸ್ತಿರುವಂತಹ ವ್ಯಕ್ತಿಯ ಮೇಲೆ ಅನ್ಯಾಯ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ತಮ್ಮ ಶ್ರಮ ಆಗ್ತಾ ಇದ್ದಾನೆ, ತಮ್ಮ ಹಣ ಆಗ್ತಾ ಇದ್ದಾನೆ, ಅದರದಿಂದ 4 ಹಣ ಅವನಿಗೆ ಹುಟ್ಟಿಸ್ಲೇಬೇಕು. ಅಷ್ಟರ ತನಕ ನಮ್ಮ ಕೃಷಿ ಅಥವಾ ರೈತನ ಪರಿಸ್ಥಿತಿ ಮೇಲ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈ ಕಾನೂನದಿಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಆಗ್ತದ, ರೈತನಿಗೆ ಸಿಗಬೇಕಾಗಿರುವಂತಹ ಲಾಭ ಸಿಗೋದಿಲ್ಲ. ಇದು ರೈತಿಗಿರುವಂತಹ ಸಮಸ್ಯೆ. ಎರಡನೇ ವಿಷಯ, ಬರೀ ರೈತ ಬೆಳೆ ಬೆಳೆದರೆ ಕೆಲಸ ಆಗೋದಿಲ್ಲ, ಅವನಿಗೆ ಹಣ ಸಿಗ್ಬೇಕಂದ್ರೆ ಇದೊಂಥರ ಚೇನ್ ಇದೆ. ರೈತ ಬೆಳೆದ್ಮೇಲೆ ಮಾರ್ಕೆಟಿಗೆ ಬರಬೇಕು, ಉದ್ಯೋಗ ಮಾಡ್ತಿರುವಂತಹ ಜನ ಅದನ್ನು ತಗೊಳ್ಬೇಕು. ಈ ವ್ಯಾಪಾರಿ ಜನ ಡೈರೆಕ್ಟ್ ಮಾರಬಹುದು, ನಮ್ಮ ನಾರ್ಮಲ್ ಮಾರ್ಕೆಟ್ ನಲ್ಲಿ ವಿದೇಶಕ್ಕೆ ಮಾರಬಹುದು, ಅಥವಾ ಅದರ ಮೇಲೆ ಪ್ರೊಸೆಸಿಂಗ್ ಮಾಡಿ ಆ ಪ್ರಾಡಕ್ಟ್ ಮಾರಬಹುದು. ಈ ಮುಂದಿಂದು ಚೇನ್ ಇದೆಯಲ್ಲ
ಅವ್ರಿಗೂ ನಿರಾಶೆ ಮಾಡುವಂತ ಕಾಯ್ದೆ ಇದು. ಯಾಕಪ್ಪ ಅಂತ ಒಂದು ಉದಾಹರಣೆಯಿಂದ ಹೇಳ್ತೇನೆ. ಯಾವಾಗ ಈ ಘೋಷಣೆ ಆಗ್ತದ ಇದು ಎಸೆನ್ಷಿಯಲ್ ಕಮೋಡಿಟೀಸ್ ಒಳಗೆ ಬಂದದಪ್ಪ ಅಂತ, ಫಾರ್ ಎಕ್ಸಾಂಪಲ್ ನಾವು ಬಟಾಟಿ ತಗೊಳ್ಳೋಣ. ಬಟಾಟಿ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಒಳಗೆ ಬಂದ ತಕ್ಷಣ ಈ ಬಟಾಟಿ ಚಿಪ್ಸ್ ತಗೊಂಡು ಸ್ಟಾಕ್ ಮಾಡ್ಕೊಂಡು ಅದರ ಚಿಪ್ಸ್ ಮಾಡಿ ಮಾರುವಂತ ಕಂಪನಿಗಳು, ಇದಕ್ಕೆ ನಾವು ಫುಡ್ ಪ್ರೊಸೆಸಿಂಗ್ ಕಂಪನಿ ಅಂತ ಹೇಳ್ತೀವಿ, ಇವರು ಆ ಕೆಲಸ ಮಾಡೋದು ಅಥವಾ ಆ ವಿಷಯದ ಮೇಲೆ ಇನ್ವೆಸ್ಟ್ ಮಾಡೋದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಂಕಷ್ಟಗಳು ಉಂಟಾಗ್ತದ. ಯಾಕಂದ್ರೆ ಇನ್ವೆಸ್ಟ್ ಹೆಚ್ಚು ಮಾಡ್ಬೇಕಂದ್ರೆ ಬಿಸ್ನೆಸ್ ನಡಿಬೇಕಪ್ಪ ಅಂದ್ರೆ ಸ್ಟಾಕ್ ಮಾಡ್ಕೊಳ್ಬೇಕು. ಬಟ್ ಸರ್ಕಾರ ಯಾವಾಗ ಎಷ್ಟು ಲಿಮಿಟ್ ಈ ಸ್ಟಾಕಿಗೆ ಹೇಳ್ತದ ಅಂದ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಆಗ್ಲಿಕ್ಕೆ ಶುರು ಆಗ್ತದ ಅಥವಾ ಲಿಮಿಟೆಡ್ ಆಗ್ಲಿಕ್ಕೆ ಶುರು ಆಗ್ತದ. ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ರೈತ ಬರೇ ಬಟಾಟಿ ಮಾರೋದ್ರಿಂದ ಒಂದು ಹಂತದ ಹಣ ಅವನಿಗೆ ಸಿಗ್ತದ. ಅದೇ ಜಾಗಕ್ಕ ಒಬ್ಬ ಫುಡ್ ಪ್ರೊಸೆಸಿಂಗ್ ದವನು ಅದೇ ಬಟಾಟಿ ತಗೊಂಡು ಅದರ ಮೇಲೆ ಪ್ರಕ್ರಿಯೆ ಮಾಡಿ ಅದರದ್ದು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಮಾರಿದರೆ ಅದೇ ಬಟಾಟಿಗೆ ಅವನಿಗೆ ರೊಕ್ಕ ಸಿಗುವಂತ ಒಂದಿಷ್ಟು ಸಂದರ್ಭಗಳು ನಿರ್ಮಾಣ ಆಗ್ತದ. ಸೊ ಇಂಡೈರೆಕ್ಟ್ಲಿ ಈ ಆಕ್ಟ್ ದಿಂದ ರೈತನಿಗೆ ಸೇರಬೇಕಾಗಿರುವಂತಹ ಬೆಲೆ ಸೇರ್ತಾ ಇಲ್ಲ. ಅದಕ್ಕೂ ಇಡೀ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಎರಡನೇ ವಿಷಯ, ಈ ಟ್ರೇಡರ್ಸ್ ಜೊತೆ ಯಾರು ಈ ಪ್ರಾಡಕ್ಟ್ಗಳನ್ನು ಈ ರೈತನ ಕಡೆಯಿಂದ ತಗೊಂಡು ಅದನ್ನು ಸ್ಟಾಕ್ ಮಾಡಿ ಸರಿಯಾದ ಮಾರ್ಕೆಟಿಗೆ ಮಾರುವಂತ ಯೋಚನೆ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಬೆಳಗಾವಿ ಮಾರ್ಕೆಟ್ ನಲ್ಲಿ ಚಲೋ ರೇಟ್ ಸಿಗ್ತಾ ಇಲ್ಲ, ಆದ್ರೆ ದಿಲ್ಲಿ ಮಾರ್ಕೆಟಿಗೆ ಸಿಗ್ತಾ ಇದೆ. ಸೊ ಇಲ್ಲಿಂದ ದಿಲ್ಲಿ ಮಾಲ್ ಕಳಿಸ್ಬೇಕಲ್ಲ, ಅದಕ್ಕೆ ಬೇಕಾಗಿರುವಂತಹ ಕೋಲ್ಡ್ ಸ್ಟೋರೇಜ್ ಇರಬಹುದು ಅಥವಾ ಈ ಕಂಟ್ರೋಲ್ಡ್ ಟೆಂಪರೇಚರ್ ಇರುವಂತಹ ವೆಹಿಕಲ್ಸ್ ಇರಬಹುದು. ಇದನ್ನೆಲ್ಲ ಬೇಕಂದ್ರೆ ಇದರ ಒಳಗಡೆ ರಿಸರ್ಚ್ ನಡಿಬೇಕು, ರಿಸರ್ಚಿಗೆ ಹಣ ಹಾಕ್ಬೇಕು. ಯಾವುದೇ ಒಬ್ಬ ಉದ್ಯೋಗಿ ವ್ಯಕ್ತಿ ರಿಸರ್ಚ್ಗೋಸ್ಕರ ಹೊಸ ಪ್ರಯೋಗದಗೋಸ್ಕರ ಯಾವಾಗ ಹಣ ಹಾಕ್ತಾನೆ, ಯಾವಾಗ ಅವನಿಗೆ ಇದರಲ್ಲಿ ಬಿಸ್ನೆಸ್ ಕಾಣಿಸ್ತದ. ಇದರ ಸರ್ಕಾರದ ಕಂಟ್ರೋಲ್ದಲ್ಲಿ ಅದಪ್ಪ ಅಂದಮೇಲೆ ಯಾರು ಹಣ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಈ ರೈತನ ಅಥವಾ ಕೃಷಿ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆಗಳು ನಾವು ಕಾಣ್ತಾ ಇಲ್ಲ ಅಥವಾ ವಿಜ್ಞಾನ ಬಂದಿಲ್ಲ. ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕು, ಈ ಕೋಲ್ಡ್ ಸ್ಟೋರೇಜ್ ಇದು ಸ್ವಲ್ಪ ರೊಕ್ಕ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಇರುವಂತಹ ವ್ಯವಸ್ಥೆ. ಸೊ ಇದರಲ್ಲಿ ಯಾರು ರೊಕ್ಕ ಜಾಸ್ತಿ ಆಗ್ತಾರೆ, ಅದೇ ಉದ್ಯೋಗಿ ಜಾಸ್ತಿ ಆಗ್ತಾನೆ, ಯಾರಿಗ ಇದರದಿಂದ ಲಾಭ ಆಗಬಹುದು. ಸೊ ಈ ಎಲ್ಲ ವಿಷಯಗಳು ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಆಗಿ ರೈತನಿಗೆ ಕನೆಕ್ಟ್ ಆಗಿದ್ದಾವೆ. ಈ IT-BT ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಜನ ಇರಬಹುದು, ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಜನ ಇರಬಹುದು, ಪ್ರತಿ ವರ್ಷ 1%, 2%, 3%, 5% ಅವ್ರ ಪಗಾರ ಹೆಚ್ಚಾಗಲಿಲ್ಲ ಅಂದ್ರೆ ಅವ್ರನ್ನ ಕೆಲಸ ಮಾಡೋದು ಸ್ಪೀಡ್ ನಲ್ಲಿ ಅಥವಾ ಕ್ವಾಲಿಟಿಯಲ್ಲಿ ಕಮ್ಮಿ ಬರ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ರೈತನಿಗೆ ಈ ರೀತಿಯ ಯಾವುದೇ ಸೌಲಭ್ಯ ಇಲ್ವಲ್ಲ, ಇದು ರೈತನ ಮೇಲೆ ಆಗ್ತಿರುವಂತಹ ಅನ್ಯಾಯ ಭಾರತದ ಮುಂದಿತ್ತು. ಸೊ ಅದಕ್ಕೋಸ್ಕರ ಈ ಹೊಸ ಕಾಯ್ದೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಏನ್ ಮಾಡಿದಾರಪ್ಪ ಅಂದ್ರೆ, ಇನ್ ಮುಂದೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಇರೋದಿಲ್ಲ. ಯಾವುದೇ ಬೆಳೆ ಮೇಲೆ ಸರ್ಕಾರ ಕಂಟ್ರೋಲ್ ಮಾಡೋದಿಲ್ಲ. ಬೆಳಗಾವಿನಲ್ಲಿ ಬಟಾಟೆಗೆ ಚಲೋ ರೇಟ್ ಸಿಕ್ಕರೆ ಅಲ್ಲಿ ಕೊಡಬಹುದು ಆ ರೈತ, ಇಲ್ಲಂದ್ರೆ ಅದೇ ಬೆಳೆ ಅವನು ಬೇರೆ ಕಡೆ ಕೊಡಬಹುದು. ಯಾವನೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಥವಾ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದ್ದಾನೆ, ಅವನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದರ ಮೇಲೆ ಕೆಲಸ ಮಾಡಬಹುದು, ಸ್ಟಾಕ್ ಕೂಡ ಇಡಬಹುದು. ಎರಡು ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ತರುವಂತ ಒಂದು ಎಕ್ಸೆಪ್ಷನ್, ಒಂದು ಉಪಾಯ ಇಟ್ಕೊಂಡಿದೆ. ಒಂದು ಅತ್ಯಂತ ಬೆಲೆ ಏರಿಕೆ ಆದಾಗ, ಅಂದ್ರೆ ವಿಪರೀತ, ಅದು ಕೃತ್ರಿಮ ಅಂತ ಕೇಳ್ತೀವಿ. ಎರಡನೇದು ಈ ಯುದ್ಧದ ಪ್ರಸಂಗ ಬಂದಾಗ, ಇಡೀ ಭಾರತ ದೇಶದ ಮೇಲೆ ನೈಸರ್ಗಿಕ ಆಪತ್ತು ಬಂದಾಗ, ಅಂತ ಸಮಯದಲ್ಲಿ ಇದನ್ನ ಮೇಲೆ ಕಂಟ್ರೋಲ್ ತರುವಂತಹ ವ್ಯವಸ್ಥೆ ಇಟ್ಟಿದೆ. ಅದು ಯಾವಾಗಲೇ ಒಂದು ಬಾರಿ ಆಗಬಹುದು. ಆದ್ರೆ ಇನ್ ಮುಂದೆ ರೈತನಿಗೆ ಇದು ಮಾರ್ಕೆಟ್ ಫ್ರೀ ಆಗಿದೆ. ಟ್ರೇಡಿಂಗ್ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದ್ದಾನೆ, ಅವನಿಗೆ ಮಾರ್ಕೆಟ್ ಫ್ರೀ ಆಗಿದೆ. ಇನ್ ಮುಂದೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ನಡಿಬಹುದು, ಫುಡ್ ಪ್ರೊಸೆಸಿಂಗ್ ಆಗ್ಬಹುದು, ವ್ಯಾಲ್ಯೂ ಅಡಿಷನ್ ಆಗ್ಬಹುದು, ಮತ್ತು ಇದರ ಒಂದು ಲಾಭದ ಅಂಶ ನಮ್ಮ ದೇಶದ ರೈತನಿಗೆ ಕೂಡ ಸಿಕ್ಕೇ ಸಿಗ್ತದ. ಇಂಥ ಜನರಿಗೆ ಒಂದು ಆರ್ಥಿಕ ಸಹಾಯ ಮಾಡಬೇಕಂದ್ರೆ ಪ್ರತಿ ಬಾರಿ ಸಾಲು ಮನ್ನಾ ಮಾಡೋದ್ರಿಂದ ಅವರ ಭವಿಷ್ಯ ಅಥವಾ ಅವರ ಪರಿಸ್ಥಿತಿ ಬದಲಾಗೋದಿಲ್ಲ. ಆದ್ರೆ ಬಿಸ್ನೆಸ್ ನಲ್ಲಿ ಒಂದಿಷ್ಟು ಚೇಂಜಸ್ ಗಳನ್ನು ಮಾಡಬೇಕು. ಆ ಚೇಂಜಸ್ ಮಾಡುವಂತಹ ಧೈರ್ಯ ಇವತ್ತಿರುವಂತಹ ನರೇಂದ್ರ ಮೋದಿ ಸರ್ಕಾರ ತೋರಿಸಿದೆ. ಇದು ಒಂದು ಬೇರೆ ರೀತಿಯಿಂದ ನೋಡ್ಬೇಕಂದ್ರೆ, ಪಂಡಿತ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರೀತಿಯ ಕನಸು ಕಂಡಿದ್ರು.
ಬರೀ ಕನಸು ಕಂಡಿರ್ಲಿಲ್ಲ. 2002-3ರಲ್ಲಿ ಅವರು ಈ ರೀತಿಯ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಈ ಎಸೆನ್ಷಿಯಲ್ ಕಮೋಡಿಟೀಸ್ ಲಿಸ್ಟ್ ದಿಂದ ಹೊರಗಡೆ ಹಾಕಿದ್ರು ಮತ್ತು ಈ ಹೊಸದಾಗಿರುವಂತಹ ಈ ಅಗ್ರಿ ಬಿಸ್ನೆಸ್ ದಲ್ಲಿ ಇನ್ವೆಸ್ಟ್ ಮಾಡ್ತಿರುವಂತಹ ಕಂಪನಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ರು. ಅವಾಗ ನಾವು ನೋಡಿದ್ವಿ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಕೂಡ ಈ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ ದಲ್ಲಿ ಆಗಿತ್ತು. ಆದ್ರೂ ನಮ್ಮ ದೇಶದ ದೌರ್ಭಾಗ್ಯ ಅನ್ನಬಹುದು, ಪಾಲಿಸಿ ನಮ್ಮ ದೇಶದಲ್ಲಿ ಪೊಲಿಟಿಷಿಯನ್ ಚೇಂಜ್ ಆಗ್ತದ, ಅದೇ ರೀತಿ ಚೇಂಜ್ ಆಗ್ಲಿಕ್ಕೆ ಶುರು ಆದ್ಮೇಲೆ ಒಂದು ದೊಡ್ಡ ಸಮಸ್ಯೆ ಆಯ್ತು. 2006ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಆಕ್ಟ್ ವನ್ನು ವಾಪಸ್ ತಗೊಂಡ್ಬಿಟ್ರು. ಒಂದು ಆಕ್ಟ್ ಇಂಪ್ಲಿಮೆಂಟ್ ಆಗಿ ಅದೊಂದು ಬಿಸ್ನೆಸ್ ರೂಪದಲ್ಲಿ ಕನ್ವರ್ಟ್ ಆಗಿ ಅದರ ಇಂಪ್ಯಾಕ್ಟ್ ಗ್ರೌಂಡ್ ಅಲ್ಲಿ ಕಾಣಿಸ್ಬೇಕಂದ್ರೆ ಸರಿಯಾಗಿ ಒಂದು 2-3 ವರ್ಷ ಬೇಕು. ಅಷ್ಟರಲ್ಲಿ ಈ ಆಕ್ಟ್ ವಾಪಸ್ ಹೊರಟೋಯ್ತು. ಸೊ ಅದರದಿಂದ ಸಾಕಷ್ಟು ಈ ಇನ್ವೆಸ್ಟ್ ಮಾಡ್ತಿರುವಂತಹ ಜನ ಹೆದರ್ಕೊಂಡು ಹಿಂದಿದ್ರು. ಆದ್ರೆ ಈಗ ಭಾರತ ಸರ್ಕಾರ ಅವರಿಗೆ ಬಲಿಷ್ಠವಾದ ಒಂದು ಧೈರ್ಯ ಕೊಟ್ಟಿದೆ. ಸೊ ಈ ವಿಷಯದಿಂದ ರೈತನ ವ್ಯವಸ್ಥೆಯ ಮೇಲೆ, ಜೀವನ ಪದ್ಧತಿಯ ಮೇಲೆ ಒಂದು ದೊಡ್ಡ ಬದಲಾವಣೆ ಆಗೋದು ಖಚಿತ, ಗ್ಯಾರಂಟಿ. ಎರಡನೇದೊಂದು ಇದೇ ರೀತಿಯ ಒಂದು ಹಳೆ ಆಕ್ಟ್, ಅದರಲ್ಲಿ ಬದಲಾವಣೆ ಈ ಸರ್ಕಾರ ತೋರಿಸಿದೆ. ನನ್ನ ಹತ್ರ ಈ ಪೆನ್ ಇದೆ. ಈ ಪೆನ್ ರೇಟ್ ಏನು, ಇದು ಯಾವುದೇ ನಮ್ಮ ದೇಶದ ಯಾವುದೇ APMC ತರ ಇರುವಂತಹ ಕಮಿಟಿ ಡಿಸೈಡ್ ಮಾಡೋದಿಲ್ಲ. ಬದಲಾಗಿ ಈ ಪೆನ್ನದ ರೇಟ್ ಏನು ಈ ಪೆನ್ ತಯಾರು ಮಾಡ್ತಿರುವಂತಹ ಕಂಪನಿ ಡಿಸೈಡ್ ಮಾಡ್ತದ. ಸೊ ಹಿಂಗಿರ್ತಾ ಪೈಕಿ ಈ ರೈತ ಬೆಳೆಸಿರುವಂತಹ ಬೆಳೆ ಕಂಟ್ರೋಲ್ ಮಾಡೋದು, ಒಂದು ಪ್ರೈಸ್ ಕಂಟ್ರೋಲ್ ಮಾಡೋದು, ಈ ಅಧಿಕಾರ APMCಗೆ ಇರಲೇಬಾರದು. ಈಗಿರುವಂತಹ ನರೇಂದ್ರ ಮೋದಿ ಸರ್ಕಾರ ಈ ಹೊಸ ರಿಫಾರ್ಮ್ಸ್ ದಲ್ಲಿ APMCಯ ಕಂಟ್ರೋಲ್ ತೆಗೆದ್ಬಿಟ್ಟಿದೆ. ಇನ್ ಮುಂದೆ ಚಿಕ್ಕೋಡಿ ಮಾರ್ಕೆಟ್ ದಲ್ಲಿ ನಾನು ನನ್ನ ಬೆಳೆ ಕೊಡಬೇಕು, ಅಲ್ಲಿ ಮಾರ್ತೇನೆ, ನನಗೆ ಸರಿಯಾದ ರೇಟ್ ಸಿಗಲಿಲ್ಲ, ಬೇಕಂದ್ರೆ ನಾನು ಬೆಳಗಾವಿಗೆ ಹೋಗ್ತೇನೆ, ಸರಿಯಾದ ರೇಟ್ ಸಿಗಲಿಲ್ಲ ನಾನು ಬೆಂಗಳೂರಕ್ಕೂ ಹೋಗ್ತೇನೆ, ಸರಿಯಾದ ರೇಟ್ ಸಿಗಲಿಲ್ಲ ಅಂದ್ರೆ ನಾನು ಚೆನ್ನೈಗೂ ಹೋಗ್ಬೋದು, ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಹೋಗಿ ನಾನು ನನ್ನ ಪ್ರಾಡಕ್ಟ್ ಮಾರ್ತೇನೆ ಅನ್ನುವಂಥ ವ್ಯವಸ್ಥೆ ಇನ್ ಮುಂದಿದೆ. ಯಾವುದೇ ಸರ್ಕಾರದ ಲೀಗಲ್ ಅಡಚಣೆಗಳು, ಯಾರದೇ ಕಂಟ್ರೋಲ್ ಇದರ ಮೇಲೆ ಇರೋದಿಲ್ಲ. ಬದಲಾಗಿ ಮಾರ್ಕೆಟ್ ನಲ್ಲಿ ಅವಶ್ಯಕತೆ ಎಷ್ಟಿದೆ ನಾವು ಹೇಳ್ತೀವಿ, ಡಿಮಾಂಡ್ ಅಂಡ್ ಸಪ್ಲೈ ಅಂತ. ಮಾರ್ಕೆಟ್ ದಲ್ಲಿ ಡಿಮಾಂಡ್ ಎಷ್ಟಿದೆ ಆ ಪ್ರಾಡಕ್ಟ್ಗೆ ಮತ್ತು ಆ ಪ್ರಾಡಕ್ಟ್ ಎಷ್ಟು ಅವೈಲೇಬಲ್ ಇದೆ, ಆ ಆಧಾರದ ಮೇಲೆ ಆ ಪ್ರಾಡಕ್ಟ್ ಅದ ರೇಟ್ ತಯಾರಾಗಲಿ. ಬದಲಾಗಿ ಯಾರದು ಪ್ರೈಸ್ ಕಂಟ್ರೋಲ್ ಇರೋದಿಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ದೊಡ್ಡ ಬದಲಾವಣೆ ಭಾರತ ಸರ್ಕಾರ ಮಾಡಿದೆ APMC ಮಂಡಿ ಆಕ್ಟ್ ದಲ್ಲಿ. ಮೂರನೇ ದೊಡ್ಡ ಬದಲಾವಣೆ ನಮ್ಮ ಕೃಷಿ ವಿಭಾಗದಲ್ಲಿ ಆಗಿದೆ, ಕಾಂಟ್ರಾಕ್ಟ್ ಫಾರ್ಮಿಂಗ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಯಾಕೆ ಬೇಕು ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ 86.21% ರೈತರು 5 ಎಕರೆಕ್ಕಿಂತ ಕಮ್ಮಿ ಜಮೀನು ಇರುವಂತಹ ರೈತರಿದ್ದಾರೆ. ಸೊ ಈ ರೀತಿ ಇರ್ತಾ ಪೈಕಿ ನಾನು ವಿದೇಶದಲ್ಲಿ ಹೋಗಿ ನಂದು ಬೆಳೆ ಮಾರ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡನೇದು, ನನಗೆ ಟ್ರ್ಯಾಕ್ಟರ್ ಬೇಕು. ಈ 4 ಎಕರೆ 2 ಎಕರೆ ಜಮೀನು ಇರುವಂತಹ ವ್ಯಕ್ತಿ ಟ್ರ್ಯಾಕ್ಟರ್ ತಗೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದ. ಅವಾಗ ಟೋಟಲ್ ಆಗಿ ನಮ್ ಬ್ಯಾಲೆನ್ಸ್ ಶೀಟ್ ಗಡ್ಬಡ ಆಗ್ತದ. ನಾನು ಟ್ರೇಡರ್ ಇದ್ದೇನೆ, ವಿದೇಶದಲ್ಲಿ ಒಂದು ಟೊಮ್ಯಾಟೊ ಪ್ರಾಡಕ್ಟ್ ಮಾರ್ತೇನೆ, ಅದೇ ಕ್ವಾಲಿಟಿಯ ಬೀಜ ನಾನು ನಿಮಗೆ ಕೊಡ್ತೇನೆ, ಗೊಬ್ಬರ ಕೊಡ್ತೇನೆ, ನೀವು ಕೆಲಸ ಮಾಡ್ರಿ, ಅದನ್ನ ಪ್ರೊಡಕ್ಷನ್ ಮಾಡ್ರಿ, ನಾನು ನಿಮ್ ಹೊಲಕ್ಕೆ ಬಂದು ಅಲ್ಲಿಂದ ಟೊಮ್ಯಾಟೊ ತಗೊಂಡು ವಿದೇಶಕ್ಕೆ ಹೋಗಿ ಮಾರ್ತೇನೆ, ಲಾಭದ ಅಂಶ ನಿಮ್ಗೂ ಒಂದು ಸಿಗ್ತದ. ಇದು ಒಂಥರದ ಸೆಕ್ಯೂರಿಟಿ, ಒಂಥರದ ಗ್ಯಾರಂಟಿ ಅದ. ಎರಡನೇದು, 10 ರೈತರು ಒಂದು ಕಡೆ ಸೇರ್ಕೊಂಡು ಒಂದು ಗ್ರೂಪ್ ಫಾರ್ಮಿಂಗ್ ಮಾಡ್ಕೊಂಡು ಅದಕ್ಕೆ 10 ಜನ ಸೇರ್ಕೊಂಡು ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಅದ. ಆದ್ರೆ 2 ಎಕರೆ ಜಮೀನಿರುವಂತಹ ಒಬ್ಬ ವ್ಯಕ್ತಿ ಟ್ರ್ಯಾಕ್ಟರ್ ಖರೀದಿ ಮಾಡ್ಕೊಂಡು ಕೆಲಸ ಮಾಡೋದು ಬಹಳ ಕಷ್ಟವಾಗಿರುವಂತಹ ವ್ಯವಸ್ಥೆ ಅದ. ಸೊ ಈ ರೀತಿಯ ಕೆಲಸಗಳು ಇನ್ ಮುಂದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬರೋದ್ರಿಂದ ನಮ್ಮ ದೇಶದಲ್ಲಿ ಒಂದಿಷ್ಟು ಸ್ಪೀಡ್ ಆಗಬಹುದು. ಎರಡನೇದು, ಆ ಬೆಳೆಗೆ ಒಂದಿಷ್ಟು ಜಾಸ್ತಿ ಹಣ ಸಿಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಉಳಿದಿರುವಂತಹ 2 ಬದಲಾವಣೆಗಳು, ರಿಫಾರ್ಮ್ಸ್ಗಳು ನಾವು ಇದಕ್ಕೆ ಜೋಡಿಸಿಯೇ ನೋಡಬೇಕು. ಇದರಿಂದ ಈ 3 ಬದಲಾವಣೆಗಳಿಂದ ಓವರ್ ಆಲ್ ನಮ್ಮ ದೇಶದ ಮೇಲೆ ಏನ್ ಇಂಪ್ಯಾಕ್ಟ್ ಆಗಬಹುದು? ಒಂದು, ನಮ್ಮ ದೇಶದಲ್ಲಿ ಇರುವಂತಹ ರೈತನ ಇನ್ಕಮ್ ಹೆಚ್ಚಾಗ್ತದ, ಇದು ನಮಗೆ ಬಹಳ ಮುಖ್ಯ ಇರುವಂತಹ ಕೆಲಸ. ಎರಡನೇದು, ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರಬಹುದು, ಇದರಿಂದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬರಬಹುದು ಅಥವಾ ಬೇರೆ ಬೇರೆ ರೀತಿಯ ಕೆಲಸಗಳು ಶುರು ಆಗಬಹುದು. ಇದರಿಂದ ನೌಕರಿಗಳ ನಿರ್ಮಿತಿ ಕೂಡ ಲೋಕಲ್ ಜಾಗದಲ್ಲಿ ಆಗ್ಲಿಕ್ಕೆ ಒಂದಿಷ್ಟು ಜಾಗ ಉಳಿತದ. ಮೂರನೇದು, ಅಗ್ರೋ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಫುಡ್ ಪ್ರೊಸೆಸಿಂಗ್ ಹೇಳ್ತೀವಿ, ಇದು ತಯಾರಾಗ್ಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶುರು ಆಗಬಹುದು. ಇದರೊಂದು ದೊಡ್ಡ ಲಾಭ ಬರ್ತಿರುವಂತಹ ದಿನಗಳೆಲ್ಲ ನಾವು ನೋಡ್ತೀವಿ. ಇದು ಈ ಬಹಳ ದೊಡ್ಡ 3 ಬದಲಾವಣೆ ಅಥವಾ ರಿಫಾರ್ಮ್ಸ್ಗಳ ಬಗ್ಗೆ ಇರುವಂತಹ ಮಾಹಿತಿ ಬಂಧುಗಳೇ. ಇನ್ ಮುಂದೆ ನಾವು ನೋಡೋಣ, ಫೈನಾನ್ಸ್ ಮಿನಿಸ್ಟರ್ ಈ 20 ಲಕ್ಷ ಕೋಟಿ ಪ್ಯಾಕೇಜಲ್ಲಿ 1.5 ಲಕ್ಷ ಕೋಟಿ ಹಣ ಕೃಷಿ ವಿಭಾಗದಗೋಸ್ಕರ ಇಟ್ಟಿದ್ದಾರೆ. ಅದು ಯಾವ ರೀತಿ ಬಳಕೆ ಆಗ್ತದ ಇದರ ಬಗ್ಗೆ ಚಿಂತನೆ ಮಾಡೋಣ. ಈ
ಇದರ ಪೈಕಿ 1,00,000 ಕೋಟಿ ಹಣ ಇದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಾಬಾರ್ಡ್ ಇದರ ಮುಖಾಂತರ ರೈತನಿಗೆ ಲೋನ್ ಇರಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಲ್ಲಿ ಆಸ್ ಅ ಲೋನ್ ಅಂತ ಅವನಿಗೆ ಸಿಗ್ತದ. ಎರಡನೇದು 15,000 ಕೋಟಿ ರೂಪಾಯಿ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಫಂಡ್ ಅಂತ ಇಟ್ಟಿದ್ದಾರೆ. ಒಂದು ಡೈರಿ ಪ್ರೊಸೆಸಿಂಗ್ ಇರಬಹುದು ಅಥವಾ ಕ್ಯಾಟಲ್ ಫೀಡ್ ತಯಾರು ಮಾಡುವಂತ ಸಣ್ಣ ಸಣ್ಣ ಯೂನಿಟ್ಗಳು, ಇದಕ್ಕೋಸ್ಕರ ಈ ಹಣ ಇರ್ತದ. 13,343 ಕೋಟಿ ಹಣ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ, FMD ಅಂತ. ಮೂರನೇದು 20,000 ಕೋಟಿ ನಮ್ಮ ದೇಶದಲ್ಲಿ ಈ ಮೀನುಗಾರಿಕೆ ಮಾಡೋಗೋಸ್ಕರ ಉಪಯೋಗ ಆಗ್ತದೆ. ಅದರಲ್ಲಿ 11,000 ಈ ಸಣ್ಣ ಸಣ್ಣ ಪಾಂಡ್ಸ್ ತಯಾರು ಮಾಡೋದು, ಇದಕ್ಕೋಸ್ಕರ ಲೋನ್ ಮುಖಾಂತರ ಸಿಗಬಹುದು. 9,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋಗೋಸ್ಕರ ಅಥವಾ ಕೋಲ್ಡ್ ಚೈನ್ ತಯಾರು ಮಾಡೋಗೋಸ್ಕರ, ಮಾರ್ಕೆಟ್ ತಯಾರು ಮಾಡೋಗೋಸ್ಕರ ಇರಬಹುದು. 4,000 ಕೋಟಿ ನಮ್ಮ ದೇಶದಲ್ಲಿ ಮೆಡಿಸಿನ್ ಗುಣ ಇರುವಂತಹ ಪ್ಲಾಂಟ್ ಹಚ್ಚೋಗೋಸ್ಕರ ಈ ಹಣ ಉಪಯೋಗಿ ಆಗ್ತದ. 500 ಕೋಟಿ ಜೈನು ಸಾಕಾಣಿಕೆಗೋಸ್ಕರ ಹಣ ಉಪಯೋಗಿ ಆಗ್ತದ. 10,000 ಕೋಟಿ ನಮ್ಮ ದೇಶದಲ್ಲಿ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಏನವ ಅದಕ್ಕ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಉಳಿದಿರುವಂತಹ ವ್ಯವಸ್ಥೆ ನಿರ್ಮಾಣ ಮಾಡೋಗೋಸ್ಕರ ಉಪಯೋಗ ಆಗ್ತದ. ಮತ್ತು ಇದರದಿಂದ ನಮ್ಮ ದೇಶದಲ್ಲಿ ಇರುವಂತಹ ಅಂದಾಜು ಒಂದು 2 ಲಕ್ಷ ಈ ಮೈಕ್ರೋ ಫುಡ್ ಎಂಟರ್ಪ್ರೈಸ್ ಈ ಕಂಪನಿಗಳಿಗೆ ಉಪಯೋಗ ಆಗ್ತದ. ಕೊನೆಯದು 500 ಕೋಟಿ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೋಸ್ಕರ, ಅಂದ್ರೆ ಒಂದು ಜಾಗದಿಂದ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬೆಳೆ ಒಂದೊಂದು ಜಾಗಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ವೇಸ್ಟೇಜ್ ಆಗ್ತದ. ರೋಡ್ ಇರಬಹುದು, ಕೋಲ್ಡ್ ಚೈನ್ ಇಲ್ಲ ಅಂತ ಇರಬಹುದು, ಇದನ್ನು ಸರಿ ಮಾಡೋಗೋಸ್ಕರ ಈ ವ್ಯವಸ್ಥೆ ಮಾಡಲಾಗಿದೆ. ಈ ಎಲ್ಲ ವಿಷಯಗಳನ್ನು ನೀವು ವ್ಯವಸ್ಥಿತ ಅಧ್ಯಯನ ಮಾಡ್ರಿ. ನಿಮ್ಮ ಕೃಷಿ ಜಾಗದಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಬಹುದು ಇದರ ಕುರಿತ ಯೋಚನೆ ಮಾಡ್ರಿ. ಧನ್ಯವಾದ. ನಮಸ್ತೆ. ವಂದೇ ಮಾತರಂ.